ಸಾಮಾನ್ಯವಾಗಿ ಅತ್ತೆಯಂದಿರು ಅಳಿಯಂದಿರಿಗೆ ಸಂಸಾರ ಹೇಗೆ ನಡೆಸಬೇಕು, ಏನೇನು ಉಪಾಯ ಮಾಡಬೇಕು ಅಂತ ಬುದ್ಧಿ ಹೇಳಿಕೊಡ್ತಾರೆ. ಆದ್ರೆ ಇಲ್ಲೊಬ್ಬರು ಅತ್ತೆ ಇದ್ದಾರೆ, ಅವರು ನಾವು ಊಹಿಸೋದಕ್ಕಿಂತಲೂ ತುಂಬಾ ವಿಭಿನ್ನ. ಕತೆಗೆ ಹೋಗೋಣ. ನನ್ನ ಹೆಸರು ಪ್ರಶಾಂತ್, ವಯಸ್ಸು 28. ಮದುವೆಯಾಗಿ 1.5 ವರ್ಷ ಆಯ್ತು. ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮದುವೆಗಾಗಿ ಹುಡುಕಿ ಸಾಕಾಗಿತ್ತು. ಎಲ್ಲೇ ಹೋದ್ರೂ ನಿರಾಸೆಯೇ ಆಗ್ತಿತ್ತು, ಯಾಕಂದ್ರೆ ನನ್ನ ಮನಸ್ಸಿಗೆ ಮೆಚ್ಚುವಂತ ಹುಡುಗಿ ಸಿಕ್ಕಿರಲಿಲ್ಲ. ಇನ್ನು ಎಲ್ಲೋ ಒಂದೆರಡು ಕಡೆ ಇಷ್ಟ ಆದ್ರೂ ಏನೋ ಒಂದು ವಿಘ್ನ ಬಂದು ಮದುವೆ ಮುರಿದು ಬೀಳ್ತಿತ್ತು. ಹೀಗಿರುವಾಗ ಕೆಲವು ತಿಂಗಳ ಹಿಂದೆ ನಮ್ಮ ಸಮುದಾಯದವರದ್ದೇ ಒಂದು ಕಾರ್ಯಕ್ರಮ ಮೈಸೂರಿನಲ್ಲಿ ಇತ್ತು. ಅಲ್ಲಿಗೆ ಕುಟುಂಬ ಸಮೇತ ಹೋಗಿದ್ವಿ. ಅಲ್ಲಿ ಕಾಂಚೀಪುರಂ ರೇಷ್ಮೆ ಸೀರೆ ಉಟ್ಟು ತುಂಬಾ ಗಂಭೀರವಾಗಿ ಕಳೆಯಾಗಿ ಕಾಣ್ತಿದ್ದ ಒಬ್ಬರು ಮಹಿಳೆ ನನ್ನ ಹತ್ತಿರ ಬಂದು ಪರಿಚಯ ಮಾಡಿಕೊಂಡ್ರು. ತಮ್ಮಂದಿ, ನಿನ್ನ ಹೆಸರೇನು? ಎಲ್ಲಿ ಕೆಲಸ ಮಾಡೋದು ಅಂತ ವಿಚಾರಿಸಿದ್ರು. ನಾನು ಎಲ್ಲಾ ವಿವರ ಹೇಳಿದೆ. ಮದುವೆ ಆಗಿದ್ಯಾ ಅಂತ ಕೇಳಿದ್ರು. ಇಲ್ಲ, ತುಂಬಾ ಹುಡುಗಿಯರನ್ನು ನೋಡಿದೆ, ಆದ್ರೆ ಮನಸ್ಸಿಗೆ ಒಪ್ಪುವಂತವರು ಸಿಕ್ಕಿರಲಿಲ್ಲ ಎಂದೆ. ಅದಕ್ಕೆ ಅವರು, ಅಲ್ಲಿ ಹಳದಿ ಬಣ್ಣದ ಚೂಡಿದಾರ್ ಹಾಕೊಂಡು ನಿಂತಿದ್ದಾಳಲ್ಲ, ಆ ಹುಡುಗಿ ಹೇಗಿದ್ದಾಳೆ ನೋಡು ಅಂದ್ರು. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 997222300030. ತುಂಬಾ ಚೆನ್ನಾಗಿದ್ದಾಳೆ ಅಂದೆ. ನಿನ್ನ ಕನಸಿನ ಹುಡುಗಿಯ ತರ ಇದ್ದಾಳ? ಹಾಗಿದ್ರೆ ನಿನ್ನ ನಕ್ಷತ್ರ ಯಾವುದು ಹೇಳು ಅಂದ್ರು. ನಾನು ನಕ್ಷತ್ರ ಹೇಳಿದೆ. ಆಹಾ, ಸೂಪರ್ ಮ್ಯಾಚಿಂಗ್. ಅವಳನ್ನೇ ಮದುವೆ ಮಾಡಿಕೊಳ್ಳೋಕೆ ನಿನಗೇನು ಅಭ್ಯಂತರ ಇಲ್ವಲ್ಲ ಅಂತ ಕೇಳಿದ್ರು. ನಾನು ಆಶ್ಚರ್ಯದಿಂದ, ಅಷ್ಟಕ್ಕೂ ಆ ಹುಡುಗಿ ಯಾರು ಅಂದೆ. ಅವಳು ಬೇರೆ ಯಾರೂ ಅಲ್ಲ, ನನ್ನ ಮಗಳೇ. ಅವಳಿಗೆ ತಕ್ಕಂತ ಒಳ್ಳೆ ಗುಣದ ಹುಡುಗ ಸಿಗಲಿ ಅಂತ ನಾನು ಹುಡುಕ್ತಿದ್ದೆ. ಅವಳಿಗೆ ಯಾರನ್ನೂ ಬೇಗ ಇಷ್ಟಾನೇ ಆಗ್ತಿರಲಿಲ್ಲ. ಯಾರನ್ನಾದರೂ ಪ್ರೀತಿಸಿ ಮದುವೆಯಾಗು ಅಂದ್ರೂ ಕೇಳ್ತಿರಲಿಲ್ಲ. ನೀನು ನೋಡುವುದಕ್ಕೆ ತುಂಬಾ ಲಕ್ಷಣವಾಗಿದ್ದೀಯಾ, ಒಮ್ಮೆ ನಮ್ಮ ಮನೆಗೆ ಬಾ, ಮಾತುಕತೆ ನಡೆಸೋಣ ಅಂದ್ರು. ನಾನು ನಮ್ಮ ಅಪ್ಪ ಅಮ್ಮನನ್ನ ಅವರಿಗೆ ಪರಿಚಯ ಮಾಡಿಸಿದೆ. ಆಮೇಲೆ 2 ಕಡೆಯವರು ಮಾತನಾಡಿ ಮುಂದಿನ ಭಾನುವಾರವೇ ಹೆಣ್ಣು ನೋಡುವ ಕಾರ್ಯಕ್ರಮ ಇಟ್ಟುಕೊಂಡ್ವಿ. ಹುಡುಗಿಗೂ ನಾನು ಇಷ್ಟ ಆದೆ. 2 ಕುಟುಂಬದವರಿಗೂ ತುಂಬಾ ಆತುರ ಇತ್ತು. ಹಾಗಾಗಿ ಮರುತಿಂಗಳೇ ನಮ್ಮ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ಅಕ್ಕಪಕ್ಕದವರ ಬಳಿ ತುಂಬಾ ಪ್ರೀತಿಯಿಂದ ಇರ್ತಾರೆ. ನಿಜ ಹೇಳಬೇಕೆಂದರೆ ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನನಗೆ ಪ್ರತಿಯೊಂದು ವಿಷಯದಲ್ಲೂ ದಾರಿ ತೋರಿಸಿ ಬೆಂಬಲವಾಗಿ ನಿಂತಿದ್ದು ನನ್ನ ಅತ್ತೆಯೇ. ಹಣಕಾಸಿನ ನೆರವು ಬೇಕು ಅಂದ್ರೂ ಮಾಡ್ತಿದ್ರು. ಹೀಗೆ ನಮ್ಮ ಸಂಸಾರ ತುಂಬಾ ಸಂತೋಷವಾಗಿ ಸಾಗುತ್ತಿತ್ತು. ನನ್ನ ಹೆಂಡತಿ ಸ್ವಲ್ಪ ಹಠಮಾರಿಯಾಗಿದ್ದರೂ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಈಗಲೇ ಮಗು ಬೇಡ, 1-2 ವರ್ಷ ನಾವಿಬ್ಬರೇ ಪ್ರವಾಸ ಮಾಡಿ ಖುಷಿಯಾಗಿರೋಣ ಅಂತ ಯೋಜನೆ ಮಾಡಿಕೊಂಡಿದ್ವಿ. ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು. ಆದರೆ ಮದುವೆಯಾದ 7ನೇ ತಿಂಗಳಿಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಎದುರಾಯಿತು. ನಮ್ಮ ಕಂಪನಿಯ ಸಾಮಾನ್ಯ ವ್ಯವಸ್ಥಾಪಕ, ಜನರಲ್ ಮ್ಯಾನೇಜರ್ ನಾರಾಯಣ್ ಸರ್ ನಿವೃತ್ತರಾದರು. ಅವರ ಜಾಗಕ್ಕೆ ಮಾಳವಿಕಾ ಮೇಡಂ ಅಂತ ಹೊಸಬರು ಬಂದ್ರು. ಅವರು ತುಂಬಾ ಗಂಭೀರ, ಸುಂದರ ಹಾಗೂ ವ್ಯಕ್ತಿತ್ವ ಇರುವಂತಹ ಮಹಿಳೆಯಾಗಿದ್ದರು. ಪ್ರತಿಯೊಬ್ಬರಿಗೂ ಅವರ ಮೇಲೆ ಗೌರವ ಮೂಡುತ್ತಿತ್ತು. ಕೆಲಸದ ವಿಷಯದಲ್ಲಿ ತುಂಬಾ ಖಡಕ್, ಆದ್ರೆ ವೈಯಕ್ತಿಕವಾಗಿ ಸಿಬ್ಬಂದಿಯ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು. ಅವರು ಬಂದ ಮೇಲೆ ಆಫೀಸಿನ ವಾತಾವರಣವೇ ಬದಲಾಗಿ ಹೋಯಿತು. ನೌಕರರಿಗಾಗಿ ಹೊಸ ಸೌಲಭ್ಯಗಳನ್ನು ತಂದರು. ಒಂದು ದಿನ ಮಾಳವಿಕಾ ಮೇಡಂ, ನಮ್ಮ ಆಫೀಸಿನಲ್ಲಿ ಯಾಕೆ ಎಲ್ಲರೂ ಒಟ್ಟಿಗೆ ಸೇರುವ ಕಾರ್ಯಕ್ರಮ ಮಾಡಬಾರದು? ಈ ಶನಿವಾರ ಸಾಯಂಕಾಲ ಎಲ್ಲರೂ ತಮ್ಮ ಕುಟುಂಬದ ಜೊತೆ ಬನ್ನಿ. ಒಳ್ಳೆ ಅಡುಗೆ, ಸಂಗೀತ, ನೃತ್ಯ ಇರಲಿ. ಮದ್ಯಪಾನಕ್ಕೆ ಅವಕಾಶವಿಲ್ಲ, ಕೇವಲ ಕೌಟುಂಬಿಕ ವಾತಾವರಣ ಇರಲಿ ಅಂದ್ರು. ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಆಫೀಸಿನ ಮೇಲ್ಚಾವಣಿಯ ಶಾಲೆಯಲ್ಲಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ನಾನು ಮತ್ತು ನನ್ನ ಹೆಂಡತಿ ಹೊರಡಲು ಸಿದ್ಧರಾದ್ವಿ. ಈ ಪಾರ್ಟಿಗಾಗಿ ನನ್ನ ಹೆಂಡತಿಯೇ ನನಗೆ ಒಂದು ಫಿಟ್ ಆಗಿರುವ ಹೊಸ ಶೈಲಿಯ ಶರ್ಟ್ ಮತ್ತು ಪ್ಯಾಂಟ್ ಆಯ್ಕೆ ಮಾಡಿಕೊಟ್ಟಿದ್ದಳು. ತೊಟ್ಟುಕೊಂಡಾಗ ನನಗೆ ಸ್ವಲ್ಪ ಬಿಗಿಯಾದಂತೆ ಅನಿಸಿತು. ಬೇಡವೇ, ತುಂಬಾ ಫಿಟ್ ಆಗಿದೆ ಅಂದೆ.
ಅದಕ್ಕೆ ಅವಳು, ಇಲ್ಲ ರೀ, ಇದು ಹಿಗ್ಗುವಂತಹ ಬಟ್ಟೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಎಲ್ಲರೂ ನಿಮ್ಮನ್ನ ನೋಡಿ ಹೊಟ್ಟೆಗೆಚ್ಚು ಪಟ್ಟುಕೊಳ್ಳಲಿ. ಹೆಂಗಸರು ಮಾತ್ರ ಹೊಸ ಶೈಲಿಯಲ್ಲಿ ಇರಬೇಕಾ? ಗಂಡಸರು ಇರಬಾರದಾ ಅಂತ ತಮಾಷೆ ಮಾಡಿದಳು. ಅಯ್ಯೋ, ಯಾರಾದರೂ ತಪ್ಪು ತಿಳಿತಾರೆ ಅಂದರೆ ಏನೂ ಆಗಲ್ಲ ನಡೀರಿ ಅಂತ ನನ್ನನ್ನು ಅತ್ತೆಯ ಮನೆಗೆ ಕರೆದುಕೊಂಡು ಹೋದಳು. ನಾವು ಆ ಸಮಯದಲ್ಲಿ ಅತ್ತೆಯ ಮನೆಯಲ್ಲಿದ್ವಿ. ಅತ್ತೆ ನನ್ನನ್ನು ನೋಡಿ, ಅಯ್ಯೋ ಪ್ರಶಾಂತ್, ಹಳೆಯ ತೆಲುಗು ಸಿನಿಮಾಗಳ ನಾಯಕನಿಗಿಂತ ಸೂಪರ್ ಆಗಿ ಕಾಣ್ತಿದ್ದೀಯಲ್ಲೋ ಅಂದ್ರು. ಅತ್ತೆ, ನಿಮಗೇಗೆ ತೆಲುಗು ನಟರ ಬಗ್ಗೆ ಗೊತ್ತು ಅಂದಿದ್ದಕ್ಕೆ, ನಾವು ಹೈದರಾಬಾದ್ನಲ್ಲಿದ್ದಾಗ ತುಂಬಾ ತೆಲುಗು ಸಿನಿಮಾ ನೋಡ್ತಿದ್ವಿ, ನಿನಗೆ ಗೊತ್ತಿಲ್ವಾ ಅಂತ ನಕ್ಕರು. ನಾವು ಆಫೀಸ್ ಪಾರ್ಟಿಗೆ ಹೋದ್ವಿ. ಅಲ್ಲಿ ಎಲ್ಲರೂ ನನ್ನ ಶರ್ಟ್ ಮತ್ತು ಶೈಲಿಯನ್ನು ಹೊಗಳಿದರು. ನನ್ನ ಹೆಂಡತಿ ನೋಡಿದ್ರಾ, ನಾನು ಹೇಳಿಲ್ವಾ, ನೀವೇ ಸುಮ್ಮನೆ ಹೆದರುತ್ತಿದ್ರೀಯ ಅಂದಳು. ಅಷ್ಟರಲ್ಲಿ ಮಾಳವಿಕಾ ಮೇಡಂ ನಮ್ಮ ಬಳಿ ಬಂದು ಮಾತನಾಡಿ, ನನ್ನ ಹೆಂಡತಿಯನ್ನು ನೋಡಿ, ನಿಮಗೆ ತುಂಬಾ ಸುಂದರವಾದ ಗಂಡ ಸಿಕ್ಕಿದ್ದಾನೆ ಅಂದ್ರು. ಅದಕ್ಕೆ ನನ್ನ ಹೆಂಡತಿ ನಾಚಿ ನಕ್ಕಳು. ಆದರೆ ಮನೆಗೆ ಬಂದ ಮೇಲೆ ನನಗೆ ಹೊಗಳಲಿಲ್ಲ, ನಿಮಗಷ್ಟೇ ಹೊಗಳಿದ್ರು ಅಂತ ಮುನಿಸಿಕೊಂಡಳು. ಅಯ್ಯೋ, ನಿನಗೆ 23 ವರ್ಷ, ಅವರಿಗೆ 40 ವರ್ಷ ದಾಟಿದೆ. ನಿನ್ನ ಸೌಂದರ್ಯ ನೋಡಿ ಅವರಿಗೆ ಸ್ವಲ್ಪ ಅಸೂಯೆ ಆಗಿರಬಹುದು ಬಿಡು ಅಂತ ಸಮಾಧಾನ ಮಾಡಿದೆ. ಮಾರನೇ ದಿನ ನಾನು ಆಫೀಸಿಗೆ ಹೋದಾಗ ಮಾಳವಿಕಾ ಮೇಡಂ ನನ್ನನ್ನು ತಮ್ಮ ಕೊಠಡಿಗೆ ಕರೆಸಿಕೊಂಡರು. ಏನಾದರೂ ಕೆಲಸ ಇದೆಯಾ ಮೇಡಂ ಅಂದೆ. ಇಲ್ಲ ಪ್ರಶಾಂತ್, ನಿನ್ನೆ ನಿಮ್ಮ ಜೊತೆ ಸರಿಯಾಗಿ ಮಾತನಾಡಲು ಆಗಲಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ಹೆಂಡತಿಯ ಕಡೆಯವರು ಹೇಗಿದ್ದಾರೆ ಅಂತ ಎಲ್ಲಾ ವಿಚಾರಿಸಿದರು. ನಂತರ ನನ್ನ ಬಗ್ಗೆ ನಿನಗೇನಾದರೂ ಗೊತ್ತಾ ಅಂತ ಕೇಳಿದರು. ಇಲ್ಲ ಮೇಡಂ ಅಂದೆ. ನನಗೆ ಮದುವೆಯಾಗಿ ವಿಚ್ಛೇದನವಾಗಿದೆ. ಒಬ್ಬ ಮಗಳಿದ್ದಾಳೆ, ಊಟಿಯಲ್ಲಿ ಓದುತ್ತಿದ್ದಾಳೆ. ಗಂಡ ಬೇರೆ ಮದುವೆಯಾಗಿ ಬೇರೆ ರಾಜ್ಯದಲ್ಲಿದ್ದಾನೆ. ನನಗಿನ್ನೂ ಮದುವೆ ಮೇಲೆ ನಂಬಿಕೆ ಪೂರ್ತಿ ಹೊರಟು ಹೋಗಿದೆ. ಹಾಗಾಗಿ ಒಂಟಿಯಾಗಿಯೇ ಇರಲು ನಿರ್ಧರಿಸಿದ್ದೇನೆ. ಇಲ್ಲಿ ಒಂದು ಮನೆಯಲ್ಲಿ ಒಬ್ಬಳೇ ಇದ್ದೇನೆ ಅಂದ್ರು. ನಿಮ್ಮ ನಿರ್ಧಾರಕ್ಕೆ ನನ್ನ ಶುಭ ಹಾರೈಕೆಗಳು ಮೇಡಂ ಅಂದೆ. ಅದಕ್ಕವರು, ನಿನ್ನೆ ನಿನ್ನನ್ನು ನೋಡಿದಾಗ ಆ ಬಿಗಿಯಾದ ಉಡುಪಿನಲ್ಲಿ ನೀನು ತುಂಬಾ ವಿಭಿನ್ನವಾಗಿ ಆಕರ್ಷಕವಾಗಿ ಕಾಣಿಸುತ್ತಿದ್ದೆ. ನನ್ನ ಕಣ್ಣುಗಳು ಪದೇ ಪದೇ ನಿನ್ನ ಮೇಲೆಯೇ ಹೋಗುತ್ತಿದ್ದವು ಅಂದರು. ನನಗೆ ಒಮ್ಮೆಲೇ ಆಘಾತವಾಯಿತು. ಅವರು ಮುಂದುವರಿದು, ನಾನು ನೇರ ನುಡಿಯವಳು. ನಿನಗೆ ಗೊತ್ತಲ್ಲ, ನಾನು ಒಂಟಿ. ನಾನೇನು ನಿನ್ನ ಸಂಸಾರ ಹಾಳು ಮಾಡಲು ಬರಲ್ಲ. ಆದರೆ ನನ್ನ ಮನೆಗೆ ನೀನು ಬರುವುದಾದರೆ ನಾವಿಬ್ಬರೂ ಪರಸ್ಪರ ಯಾವುದೇ ಬದ್ಧತೆ ಇಲ್ಲದೆ ಕೆಲವು ಕ್ಷಣಗಳನ್ನು ಕಳೆಯಬಹುದು. ನಿನಗೆ ಸಮ್ಮತಿ ಇದ್ದರೆ ಸಾಕು, ಇಲ್ಲದಿದ್ದರೆ ಇಲ್ಲ. ಇದರಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ ಎಂದರು. ನಾನು ಮೌನವಾದೆ. ಈಗಲೇ ಉತ್ತರ ಹೇಳಬೇಡ, 1 ವಾರ ಸಮಯ ತಗೋಲ ಅಂದ್ರು. ನಾನು 1 ವಾರವಾದರೂ ಏನೂ ಮಾತನಾಡಲಿಲ್ಲ. ಇಷ್ಟವಿಲ್ಲ ಅಂತ ಅರ್ಥ ಮಾಡಿಕೊಳ್ಳಲಿ ಅಂತ ಸುಮ್ಮನಿದ್ದೆ. 5 ದಿನಗಳ ನಂತರ ಅವರು ಸಂದೇಶ ಕಳುಹಿಸಿ, ಇನ್ನೂ 2 ದಿನ ಮಾತ್ರ ಇದೆ, ನಿನ್ನ ಉತ್ತರ ಏನು ಅಂತ ಕೇಳಿದರು. ನಾನು, ಕ್ಷಮಿಸಿ ಮೇಡಂ, ಇಲ್ಲ ಅಂತ ಕಳುಹಿಸಿದೆ. ಆಮೇಲೆ ಆಫೀಸಿನಲ್ಲಿ ಅವರು ಸಾಮಾನ್ಯವಾಗಿಯೇ ಇದ್ದರು. ಆದರೆ ಕ್ರಮೇಣ ನನಗೆ ಆಫೀಸಿನಲ್ಲಿ ಕೆಲಸದ ಒತ್ತಡ ಹೆಚ್ಚಾಗತೊಡಗಿತು. ಹೆಚ್ಚುವರಿ ಸಮಯದ ಕೆಲಸ, ಕಷ್ಟದ ಕೆಲಸ ಎಲ್ಲವನ್ನೂ ನನಗೆ ಕೊಡುತ್ತಿದ್ದರು. ಸಹಿಸಲು ಸಾಧ್ಯವಾಗದೆ ಒಂದು ದಿನ, ಮೇಡಂ, ನನ್ನ ಮೇಲಿನ ಸೇಡಿಗೆ ಹೀಗೆ ಮಾಡುತ್ತಿದ್ದೀರಾ ಅಂತ ನೇರವಾಗಿಯೇ ಕೇಳಿದೆ. ಹೌದು ಅಂದರೆ ಏನು ಮಾಡ್ತೀಯಾ? ನನ್ನ ಪ್ರಸ್ತಾಪವನ್ನು ಇಲ್ಲ ಅಂದ ಮೇಲೆ ನಾನು ಹೇಳಿದ ಕೆಲಸವನ್ನು ಮಾಡಲೇಬೇಕು ಅಂದರು. ಮೇಡಂ, ನನಗೆ ಮದುವೆಯಾಗಿ ಕೆಲವೇ ತಿಂಗಳಾಗಿದೆ. ನಾನು ನೆಮ್ಮದಿಯ ಸಂಸಾರ ನಡೆಸಲು ಬಯಸುತ್ತಿದ್ದೇನೆ ಅಂದೆ. ಅದ್ಯಾವುದೂ ನನಗೆ ಬೇಕಾಗಿಲ್ಲ. ನಿನ್ನ ಸಂಸಾರ ಹಾಳು ಮಾಡು ಅಂತ ನಾನು ಕೇಳ್ತಿಲ್ಲ. ನಾನು ಕೇಳಿದ್ದೇನು ಅಂತ ನಿನಗೆ ಗೊತ್ತು, ಹೆಚ್ಚು ಮಾತನಾಡಬೇಡ ಅಂದರು. ದಿನವೂ ನನ್ನನ್ನು ಕರೆದು, ನಾನು ಹೇಳಿದಂತೆ ಕೇಳ್ತೀಯಾ ಇಲ್ಲವೇ? ಇಲ್ಲದಿದ್ದರೆ ನಿನ್ನನ್ನು ದೂರದ ಊರಿಗೆ ತರಬೇತಿಗೆ ಕಳುಹಿಸಿಬಿಡ್ತೀನಿ ಅಂತ ಹೆದರಿಸುತ್ತಿದ್ದರು. ಒಂದು ದಿನ ನಾನು ಅತ್ತೆಯ ಮನೆಯಲ್ಲಿದ್ದಾಗ ಮೇಡಂ ಕರೆ ಮಾಡಿದರು. ನಾನು ಗಾಬರಿಯಿಂದ ಹೊರಗಡೆ ಹೋಗಿ, ಮೇಡಂ, ದಯವಿಟ್ಟು ಹೀಗೆ ಮಾಡಬೇಡಿ, ನೀವು ಬೇಕಿದ್ದರೆ ಇನ್ನೊಂದು ಮದುವೆ ಮಾಡಿಕೊಳ್ಳಿ ಅಂದೆ. ಅದಕ್ಕವರು, ಅದೆಲ್ಲ ನನಗೆ ಬೇಕಿಲ್ಲ, ನನ್ನ ಆಸೆ ನೆರವೇರಬೇಕು ಅಷ್ಟೇ ಅಂತ ಗದರಿಸಿದರು. ನಾನು ಕೋಪದಿಂದ ಫೋನ್ ಕಟ್ ಮಾಡಿ ತಿರುಗಿದರೆ ಹಿಂದೆ ನನ್ನ ಅತ್ತೆ ನಿಂತಿದ್ದರು. ಏನೋ ಪ್ರಶಾಂತ್, ಯಾರ ಜೊತೆ ಮಾತನಾಡುತ್ತಿದ್ದೀಯಾ? ಆ ಹೆಂಗಸಿನ ಧ್ವನಿ ನನಗೆ ಕೇಳಿಸಿತು. ಏನು ವಿಷಯ ಅಂತ ಕೇಳಿದರು. ಏನೂ ಇಲ್ಲ ಅತ್ತೆ, ಆಫೀಸ್ ವಿಷಯ ಅಂದೆ. ನನ್ನ ಹತ್ತಿರ ಸುಳ್ಳು ಹೇಳಬೇಡ. ನಿನ್ನ ಗಾಬರಿ, ಆತಂಕವನ್ನು ನಾನು ಕೆಲವು ದಿನಗಳಿಂದ ಗಮನಿಸುತ್ತಿದ್ದೀನಿ.
ನನ್ನ ಮಗಳಿಗೆ ಮೋಸ ಮಾಡುತ್ತಿದ್ದೀಯಾ ಅಂತ ಅತ್ತೆ ಗಂಭೀರವಾಗಿ ಕೇಳಿದರು. ಇಲ್ಲ ಅತ್ತೆ, ನಿಜ ಹೇಳ್ತೀನಿ ಕೇಳಿ ಅಂತ ಆಫೀಸಿನ ಎಲ್ಲಾ ವಿಷಯವನ್ನು ವಿವರಿಸಿದೆ. ಅತ್ತೆ ಸ್ವಲ್ಪ ಹೊತ್ತು ಯೋಚಿಸಿ, ಬಾ ಹತ್ತಿರದ ಮಳಿಗೆಗೆ ನಡೆದುಕೊಂಡೇ ಹೋಗಿ ಬರೋಣ, ದಾರಿಯಲ್ಲಿ ಮಾತನಾಡೋಣ ಅಂದರು. ಇಬ್ಬರೂ ನಡೆದುಕೊಂಡು ಹೋಗುವಾಗ, ಇಷ್ಟಕ್ಕೆ ಯಾಕೋ ಇಷ್ಟೊಂದು ಹೆದರುತ್ತೀಯಾ? ಆ ಕೆಲಸ ಬಿಟ್ಟು ಬೇರೆ ಎಲ್ಲಾದರೂ ಸೇರಿಕೋ ಅಂದರು. ಅಯ್ಯೋ ಅತ್ತೆ, ಇದು ದೊಡ್ಡ ಕಂಪನಿ, ಸಂಬಳ ಚೆನ್ನಾಗಿದೆ, ನನಗೀ ಕೆಲಸ ತುಂಬಾ ಇಷ್ಟ ಅಂದೆ. ಹಾಗಿದ್ದರೆ ಇದಕ್ಕೆ ಒಂದೇ ಒಂದು ಉಪಾಯವಿದೆಯೇ ಅಂದರು ಅತ್ತೆ. ಏನು ಅತ್ತೆ? ನೀವು ಅವರ ಹತ್ತಿರ ಮಾತನಾಡ್ತೀರಾ ಅಂದೆ. ನಾನು ಹೆಂಗಸು, ಅವರ ಹತ್ತಿರ ಮಾತನಾಡಿ ಏನು ಪ್ರಯೋಜನ? ಮಾನವನ ಅಸ್ತಿತ್ವಕ್ಕೆ ಮತ್ತು ನಿನ್ನ ಕೆಲಸದ ಉಳಿವಿಗೆ ಏನು ಬೇಕೋ ಅದನ್ನು ಮಾಡು. ಅವರು ಕೇಳಿದಂತೆ ನಡೆದುಕೋ ಅಂದರು. ಅತ್ತೆ, ನನ್ನ ಹೆಂಡತಿಗೆ ಮೋಸ ಮಾಡು ಅಂತಿದ್ದೀರಾ ಅಂದೆ. ಅದಕ್ಕೆ ಅತ್ತೆ, ನಾನು ನಿನ್ನ ಮನಸ್ಸು ಹೇಗಿದೆ ಅಂತ ಪರೀಕ್ಷೆ ಮಾಡಿದೆ, ನೀನು ಒಳ್ಳೆಯವನು. ಆದರೆ ಆ ಮೇಡಂ ನಿನ್ನ ಸಂಸಾರ ಹಾಳು ಮಾಡಲು ಬಯಸುತ್ತಿಲ್ಲವಲ್ಲ, ಕೇವಲ ತಾತ್ಕಾಲಿಕ ಆಕರ್ಷಣೆ ಅಷ್ಟೇ. ನೀನು ಕೆಲಸ ಕಳೆದುಕೊಳ್ಳುವುದು ಬೇಡ. ಸದ್ಯಕ್ಕೆ ಅವರು ಹೇಳಿದಂತೆ ನಡೆದುಕೋ. ಆಮೇಲೆ ತೊಂದರೆ ಕೊಟ್ರೆ ನಾನು ನೋಡಿಕೊಳ್ತೀನಿ. ಆದರೆ ಈ ವಿಷಯ ನನ್ನ ಮಗಳಿಗೆ ತಿಳಿಯಬಾರದು, ಅವಳು ತುಂಬಾ ಭಾವುಕೆ ಅಂದರು. ಅತ್ತೆಯ ಬೆಂಬಲ ಮತ್ತು ಸಲಹೆ ಸಿಕ್ಕ ಮೇಲೆ ನಾನು ಮೇಡಂ ಜೊತೆ ಒಪ್ಪಂದಕ್ಕೆ ಬಂದೆ. ಮೇಡಂ, ನನ್ನ ಕುಟುಂಬಕ್ಕೆ ಇದು ತಿಳಿಯಬಾರದು ಅಂದೆ. ಅವರು ಒಪ್ಪಿಕೊಂಡರು. ಹೀಗೆ ನಾನು ಮೇಡಂ ಅವರ ಮನೆಗೆ ಹೋಗಲು ಪ್ರಾರಂಭಿಸಿದೆ. ಅವರು ತುಂಬಾ ವಿಭಿನ್ನ ಆಲೋಚನೆಯವರು. 3 ತಿಂಗಳು ಅಂತ ಹೇಳಿದ್ದ ಒಪ್ಪಂದ 4 ತಿಂಗಳಾಯಿತು. ಅತ್ತೆ ಆಗಾಗ ನನ್ನಿಂದ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಆದರೆ 4ನೇ ತಿಂಗಳಿಗೆ ನಮ್ಮ ಆಫೀಸಿಗೆ 24 ವರ್ಷದ ಒಬ್ಬ ಹೊಸ ತರಬೇತಿದಾರ ಸೇರಿಕೊಂಡ. ಮಾಳವಿಕಾ ಮೇಡಂ ಗಮನ ಅವನ ಕಡೆಗೆ ಹೋಯಿತು. ಅವರು ನನಗೆ, ಪ್ರಶಾಂತ್, ನಿನಗೆ ಈಗ ಬಿಡುಗಡೆ. ಧನ್ಯವಾದಗಳು ಅಂತ ಹೇಳಿ ದೊಡ್ಡ ಮೊತ್ತದ ಹಣವನ್ನು ನನಗೆ ಕೊಟ್ಟರು. ಈ ವಿಷಯವನ್ನು ನಾನು ಅತ್ತೆಗೆ ತಿಳಿಸಿದಾಗ, ಆ ಹಣವನ್ನು ಬ್ಯಾಂಕ್ನಲ್ಲಿಡು, ಗಂಡಸರಿಗೂ ಸಂಪಾದನೆ ಮುಖ್ಯ ಅಂತ ಪ್ರೋತ್ಸಾಹಿಸಿದರು. ಎಲ್ಲವೂ ಸುಸೂತ್ರವಾಗಿ ಮುಗಿಯಿತು ಅಂದುಕೊಳ್ಳುವಷ್ಟರಲ್ಲಿ ಒಂದು ದಿನ ಅತ್ತೆ ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ನನ್ನ ಹೆಂಡತಿಗೆ ಬರಲು ಸಾಧ್ಯವಾಗಿರಲಿಲ್ಲ. ದೇವಸ್ಥಾನದಿಂದ ವಾಪಸ್ ಕಾರಿನಲ್ಲಿ ಬರುವಾಗ ಅತ್ತೆ ನನ್ನ ಬಳಿ, ಆ ಮೇಡಂ ಜೊತೆಗಿನ ಅನುಭವ ಹೇಗಿತ್ತು ಅಂತ ಕೇಳಿದರು. ನಾನು ವಿವರವಾಗಿ ಹೇಳಿದೆ. ಅದಕ್ಕೆ ಅತ್ತೆ, ನನ್ನ ಮಗಳಿಗೆ ಅಷ್ಟೊಂದು ಬುದ್ಧಿಯೂ ಇಲ್ಲ, ಅನುಭವವೂ ಇಲ್ಲ, ಈಗ ನಿನಗೆ ವಯಸ್ಸಾದ ಮಹಿಳೆಯರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮನಸ್ಥಿತಿ ಬಂದಿದೆ ಅಲ್ವಾ ಅಂದರು. ಏಕೆ ಅತ್ತೆ ಹೀಗೆ ಕೇಳ್ತಿದ್ದೀರಾ ಅಂದೆ. ನನ್ನ ಗಂಡ ಬೇರೆ ದೇಶದಲ್ಲಿದ್ದು ನನ್ನನ್ನು ನಿರ್ಲಕ್ಷಿಸಿದ್ದಾರೆ. ನನಗೂ ಆಸೆ ಆಕಾಂಕ್ಷೆಗಳಿವೆ. ಆ ಮೇಡಂಗೆ ಬೆಂಬಲ ನೀಡಿದಂತೆ ಈಗ ನನ್ನ ಆಸೆಗಳನ್ನು ನೀನು ಈಡೇರಿಸಬೇಕು. ನಾನು ಹೇಳಿದಂತೆ ಕೇಳುವ ಅಂತ ಕಾರಿನಲ್ಲೇ ನನ್ನನ್ನು ತಮ್ಮ ಬಲೆಯಲ್ಲಿ ಕೆಡವಿಕೊಂಡರು. ಈಗ ನಾನು ಇಬ್ಬರ ನಡುವೆ ಸಿಲುಕಿಕೊಂಡು ತೀವ್ರ ಮಾನಸಿಕ ಒತ್ತಡದಲ್ಲಿದ್ದೇನೆ. ಆದರೆ ಅತ್ತೆ ಮಾತ್ರ, ಇದೇನು ದೊಡ್ಡ ವಿಷಯವಲ್ಲ, ಮಗಳಿಗೆ ತಿಳಿಯದಂತೆ ನೋಡಿ. ನೀನು ಬೇಡ ಅಂದರೆ ನಾನು ನಿನ್ನನ್ನು ಬಿಡಲ್ಲ ಅಂತ ಬೆದರಿಸುತ್ತಿದ್ದಾರೆ. ಗಂಡಸರ ಜೀವನವು ಎಷ್ಟು ಕಷ್ಟ ಅಲ್ವೇ.